ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತುಂಬಾ ರಿಕ್ವೆಸ್ಟ್ ಬರ್ತಾ ಇತ್ತು, ಮೈಗ್ರೇನ್ ಸಮಸ್ಯೆಗೆ ಏನಾದರೂ ಪರಿಹಾರ ಇದ್ರೆ ಹೇಳಿ, ನ್ಯಾಚುರಲ್ ಮೆಥಡ್ ಇದ್ರೆ ತಿಳಿಸಿ ಅಂತ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಮಾತ್ರೆ ಔಷಧ ಇಲ್ಲ, ಯಾವುದೇ ಔಷಧ ರಹಿತ ಒಂದು ಚಿಕಿತ್ಸೆಯನ್ನ ತಿಳಿಸ್ತಾ ಇದ್ದೀನಿ. ನ್ಯಾಚುರಲ್ ಆಗಿ ನಿಮ್ಮ ಮೈಗ್ರೇನ್ ಸಮಸ್ಯೆಯನ್ನ, ಈ ಮೈಗ್ರೇನ್ ಹೆಡ್ಏಕ್ ಅನ್ನ ನಿವಾರಣೆ ಮಾಡುವಂತಹ ಮಸಾಜ್ ಇದು ಸ್ನೇಹಿತರೆ. 100% ರಿಸಲ್ಟ್ ಸಿಗುತ್ತೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಖಂಡಿತ ಈ ವಿಡಿಯೋಯಿಂದ ನಿಮ್ಗೆ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳು ಮತ್ತೆ ರಿಸಲ್ಟ್ ಬಂದ್ಮೇಲೆ ರಿಸಲ್ಟ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಮೊದಲು ನೀವು ಇದಕ್ಕೆ ಬ್ರೀದಿಂಗ್ ಎಕ್ಸಸೈಸ್ ನ ಮಾಡಬೇಕಾಗತ್ತೆ. ಅಂದ್ರೆ ನಿಧಾನವಾಗಿ ಉಸಿರನ್ನ ತಗೋಬೇಕು, ನಿಧಾನವಾಗಿ ಉಸಿರನ್ನ ಬಿಡಬೇಕು. ಆರಾಮವಾಗಿ ಕೂತ್ಕೊಳ್ಳಿ ಒಂದ್ ಕಡೆ, ಅಥವಾ ನಿಂತ್ಕೋಬಹುದು ಅಥವಾ ಕೂತ್ಕೊಳ್ಬಹುದು. ನಿಧಾನವಾಗಿ ಉಸಿರನ್ನ ತಗೋಬೇಕು, ನಿಧಾನವಾಗಿ ಉಸಿರನ್ನ ಬಿಡಬೇಕು. ಈ ರೀತಿ 10 ರೌಂಡ್ಸ್ ಮಾಡಬೇಕು. ಎಷ್ಟು ನಿಮ್ಮ ಹೊಟ್ಟೆ ತುಂಬುತ್ತೋ ಅಲ್ಲಿವರೆಗೂ ಉಸಿರನ್ನ ತಗೊಳ್ಳಿ. ಬ್ರೀತ್ ಇನ್, ಹೊಟ್ಟೆ ತುಂಬಿದ ನಂತರ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು. ಬ್ರೀದ್ ಔಟ್. ಉಸಿರನ್ನ ಹೊರಗಡೆ ಹಾಕ್ಬೇಕಂದಾಗ ಹೊಟ್ಟೆ ಒಳಗಡೆ ಹೋಗ್ಬೇಕು. ಉಸಿರನ್ನ ತುಂಬಿಸ್ಕೊಂಡಾಗ ಹೊಟ್ಟೆ ದಪ್ಪ ಆಗ್ಬೇಕು. ಈ ರೀತಿ ಒಬ್ಬೊಬ್ರು ಉಲ್ಟಾ ಮಾಡ್ತಿರ್ತಾರೆ. ಉಸಿರನ್ನ ತುಂಬಿಸ್ಕೊಂಡಾಗ ಹೊಟ್ಟೆಯಿಂದ ಹೇಳ್ಕೊಳ್ತಾರೆ, ಉಸಿರನ್ನ ಬಿಟ್ಟಾಗ ಹೊಟ್ಟೆಯನ್ನ ಮುಂದೆ ಮಾಡ್ತಾರೆ. ಅದು ತಪ್ಪು. ಉಸಿರನ್ನ ತಗೊಳ್ತಿರಲ್ಲ, ನಿಧಾನವಾಗಿ ತಗೊಳ್ಳಿ. ಒಂದೇ ಸಲ ತಗೊಳ್ಳೋದಕ್ಕೆ ಹೋಗ್ಬೇಡಿ. ನಿಧಾನವಾಗಿ ಕಣ್ಮುಚ್ಕೊಂಡು ಆರಾಮವಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಉಸಿರು ಹೇಗೆ ಹೋಗ್ತಿದೆ, ಹೇಗೆ ಬರ್ತಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು. ಮತ್ತೆ ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕಿ. ಈ ರೀತಿ 10 ರೌಂಡ್ಸ್ ಮಾಡಬೇಕು. ಒಂದ್ಸಲ ಉಸಿರನ್ನ ತಗೊಂಡು ಉಸಿರನ್ನ ಹೊರಗಡೆ ಹಾಕಿದ್ರೆ 1 ರೌಂಡ್ ಅಂತ ಆಗತ್ತೆ. ಈ ರೀತಿ 10 ರೌಂಡ್ಸ್ ಮಾಡಿ. ನೆಕ್ಸ್ಟು ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ರಬ್ ಮಾಡಿಬಿಟ್ಟು ನಿಮ್ಮ ಈ ಭಾಗವನ್ನ ನೋಡಿ ಈ ರೀತಿ ಮಸಾಜ್ ಮಾಡಬೇಕು. 2, 3, 4, 5, 6, 7, 8, 9, 10. ನಂತರ ಪುಷ್ ಮಾಡಿ 10 ಕೌಂಟ್ಸು. 1, 2, 3, 4, 5, 6, 7, 8, 9, 10. ನಂತರ ನಿಮ್ಮ ಕಣ್ಣಿನ ಮೇಲೆ ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಮಸಾಜ್ ಮಾಡಬೇಕು. 1, 2, 3, 4, 5, 6, 7, 8, 9, 10. ನಂತರ ಹಾಗೆ ಇಟ್ಕೊಂಡಿರಿ. 1 5 ಕೌಂಟ್ಸು. ಸ್ವಲ್ಪ ಪ್ರೆಷರ್ ಕೊಟ್ಟೇನೆ ಮಸಾಜ್ ಮಾಡಬೇಕು. ರಿಲ್ಯಾಕ್ಸ್. ನಂತರ ನಿಮ್ಮ ಕೈಯನ್ನ ನೋಡಿ, ನಿಮ್ಮ ಬೆರಳುಗಳನ್ನ ಈ ರೀತಿ ಇಟ್ಕೊಳ್ಳಿ. ಈ ಭಾಗ ನಿಮ್ಮ ಕಣ್ಣಿನ ಭಾಗವನ್ನ ಪ್ರೆಸ್ ಮಾಡಬೇಕು. ನಿಮ್ಮ ಕಣ್ಣಿನ ಈ ಮೇಲ್ಭಾಗವನ್ನ ಇದನ್ನ ನೋಡಿ ಇಲ್ಲಿಗೆ ಪ್ರೆಸ್ ಆಗಬೇಕು. ಇಲ್ಲಿಗೆ ಪ್ರೆಸ್ ಆಗಬೇಕು. ಈ ರೀತಿ ಇಟ್ಕೊಳ್ಳಿ. 10 ಕೌಂಟ್ಸು. 1, 2, 3, 4, 5, 6, 7, 8, 9, 10. ಮತ್ತೆ 5 ಕೌಂಟ್ಸ್ ಹಾಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪೇಯ್ನ್ ಆಗತ್ತೆ ನಿಮಗೆ. ನಂತರ ನಿಮ್ಮ ಕೈ ಬೆರಳು ಹೀಗೆ ಇರಲಿ, ಮೊದಲೇ ಹಿಡ್ಕೊಂಡಿದ್ರು ಹಾಗೆ ಇರಲಿ. ನಿಮ್ಮ ಈ ಐಬ್ರೋ ಎಂಡ್ ಆಗುತ್ತಲ್ಲ ಅದ್ರ ಪಕ್ಕ ಇಲ್ಲಿ ನಿಮ್ಮ ಟೆಂಪಲ್ ಭಾಗ ಏನಿದೆ ಈ ಭಾಗವನ್ನ ಮಸಾಜ್ ಮಾಡಬೇಕು. 1, 2, 3, 4, 5, 6, 7, 8, 9, 10. ಮತ್ತೆ ರಿವರ್ಸ್. 1, 2, 3, 4, 5, 6, 7, 8, 9, 10. ನಂತರ ಪುಷ್ ಮಾಡಿ 10 ಕೌಂಟ್ಸು. 1, 2, 3, 4, 5, 6, 7, 8, 9, 10. ನಂತರ ಎರಡೂ ಕೈಯನ್ನ ಈ ರೀತಿ ರಬ್ ಮಾಡಿಕೊಂಡು ನಿಮ್ಮ ಹಣೆಯ ಭಾಗವನ್ನ ಮಸಾಜ್ ಮಾಡಬೇಕು. 1 ಪ್ರೆಷರ್ ಕೊಡಬೇಕು. 2, 3, 4, 5, 6, 7, 8, 9, 10. ಮತ್ತೆ ರಿವರ್ಸ್. 1, 2, 3, 4, 5, 6, 7, 8, 9, 10. ನೆಕ್ಸ್ಟ್ ಒನ್ನು ನಿಮ್ಮ ಕಿವಿಯ ಭಾಗವನ್ನ ಪುಷ್ ಮಾಡಿ ಬಿಡಬೇಕು. ಜೋರಾಗಿ ಪುಷ್ ಮಾಡಬೇಕು, ಬಿಡಬೇಕು. ಆ ರೀತಿ ನೋಡಿ. 1, 2, 3, 4, 5, 6, 7, 8, 9, 10. ಈಗ ನಿಮ್ಮ ಕತ್ತನ್ನ ರೊಟೇಟ್ ಮಾಡಬೇಕು. ಕ್ಲಾಕ್ ವೈಸು ಮತ್ತೆ ಆಂಟಿ ಕ್ಲಾಕ್ ವೈಸ್ ಅಲ್ಲಿ 10 ಟೈಮ್ಸ್ ರೊಟೇಟ್ ಮಾಡಿ. ನೋಡಿ ಈ ರೀತಿ. 1, 2, 3, 4, 5, 6, 7, 8, 9, 10. 10, 9, 8, 7, 6, 5,
ಈ ರೀತಿ ಕ್ಲಾಕ್ ವೈಸು ಮತ್ತು ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಿಮ್ಮ ಕತ್ತನ್ನು ರೊಟೇಟ್ ಮಾಡಿ ನೆಕ್ಸ್ಟು ನಿಮ್ಮ ಕತ್ತಿನ ಭಾಗವನ್ನು ನಿಮ್ಮ ಕೈಯಿಂದ ಮಸಾಜ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ 1 2 3 4 5 6 7 8 9 10 1 2 3 4 5 6 7 8 9 10. ನಂತರ ನಿಮ್ಮ ಈ ಹಣೆಯ ಸೈಡನ್ನು ನೋಡಿ ಈ ರೀತಿ ಬ್ಯಾಕ್ವರ್ಡ್ ಆಗಿ ಮಸಾಜ್ ಮಾಡಬೇಕು. 2 3 4 5 6 7 8 9 10. ನಂತರ ಎರಡು ಕೈಯನ್ನು ರಬ್ ಮಾಡ್ಕೊಳ್ಳಿ. ಕೈ ಬಿಸಿ ಆದಮೇಲೆ ನಿಮ್ಮ ಕಣ್ಣಿನ ಮೇಲೆ ಇಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. 10 ಕೌಂಟ್ಸು 1 2 3 4 5 6 7 8 9 10. ಈ ಎಕ್ಸಸೈಸ್ ಮಾಡಿದ ನಂತರ ಒಂದು ಕೋಲ್ಡ್ ಟವಲನ್ನು ನಿಮ್ಮ ಹಣೆಯ ಮೇಲೆ ಇಟ್ಕೋಬೇಕು. ಏನು ಮಾಡಿ ಅಂದರೆ ಎಕ್ಸಸೈಸನ್ನು ಶುರು ಮಾಡೋದಕ್ಕಿಂತ ಮುಂಚೆನೆ ಒಂದು ಟವಲನ್ನು ನೀರೊಳಗಡೆ ಹಾಕಿ ಇಟ್ಬಿಡಿ. ಒಂದು ನೀರಲ್ಲಿ ಹಾಕಿ ಇಟ್ಬಿಡಿ. ಅದನ್ನು ಎಕ್ಸಸೈಸ್ ಎಲ್ಲ ಮಾಡಿದ ನಂತರ ಆ ನೀರನ್ನು ಹಿಂಡ್ಬಿಟ್ಟು ಆ ಕೋಲ್ಡ್ ಟವಲನ್ನು ನಿಮ್ಮ ಹಣೆಯ ಭಾಗದಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ರಿಲ್ಯಾಕ್ಸ್ ಆಗುತ್ತೆ. ಮೈಗ್ರೇನ್ ಅಟ್ಯಾಕ್ ಆಗಿಬಿಟ್ರೆ ಮಾತ್ರೆ ತಗೊಳ್ಳೇಬೇಕು. ತಗೊಂಡಿಲ್ಲ ಅಂದರೆ ತಲೆನೋವು ಹೋಗೋದೇ ಇಲ್ಲ, ವಾಮಿಟಿಂಗ್ ಆಗ್ತಿರುತ್ತೆ, ತಲೆ ಸುತ್ತ ಬರ್ತಿರುತ್ತೆ, ತುಂಬ ಸಂಕಟ ಆಗ್ತಿರುತ್ತೆ ಅಲ್ವಾ. ಸೊ ಪ್ರತಿ ಸಲ ಮಾತ್ರೆ ತಗೊಳ್ಳೋದ್ರ ಬದಲು ಈ ರೀತಿ ಸಿಂಪಲ್ ಆಗಿ ನ್ಯಾಚುರಲ್ ಆಗಿರೋ ಈ ಮಸಾಜನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ರಿಲೀಫ್ ಅನಿಸುತ್ತೆ. ನೀವು ಟ್ರೈ ಮಾಡಿ, ರಿಸಲ್ಟ್ ಸಿಕ್ಕಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೈಗ್ರೇನ್ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಲಿ ಯಾರಿಗಾದರೂ ಮೈಗ್ರೇನ್ ಸಮಸ್ಯೆ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಅವರಿಗೂ ಹೆಲ್ಪ್ ಆಗಲಿ. ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನೀವು ಟ್ರೈ ಮಾಡಬೇಕಷ್ಟೇ. ನಿಮಗೆ ಯಾವಾಗ ತುಂಬ ಮೈಗ್ರೇನ್ ಅಟ್ಯಾಕ್ ಆಗುತ್ತೆ ಅನಿಸುತ್ತೋ ಅವಾಗೆಲ್ಲ ಇದನ್ನು ಟ್ರೈ ಮಾಡಿ. ರೆಗ್ಯುಲರ್ ಆಗಿ ನೀವು ಇದನ್ನು 21 ಡೇಸ್ ಮಾಡಿಬಿಟ್ರೆ ಮೈಗ್ರೇನಿಂದ ನೀವು ಮುಕ್ತಿಯನ್ನು ಪಡಿಬಹುದು ಅಂತಲೇ ನಾನು ಹೇಳ್ತೀನಿ. ಟ್ರೈ ಮಾಡಿ, ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮತ್ತು ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.